ಇಬ್ರು ಸೀಕ್ರೆಟ್ ಏಜೆಂಟ್ಸ್ ದೇಶವನ್ನೇ ನಡಗಿಸುವ ಒಂದು ಮಿಷನ್. ಆದ್ರೆ ಈ ಕಥೆಯಲ್ಲಿ ನಿಜವಾದ ಶತ್ರು ಯಾರು ಅಂತ ಕೊನೆಯವರೆಗೂ ಗೊತ್ತಾಗಲ್ಲ ಯಾರಿಗೂ. ಈ ಏಜೆಂಟ್ಸ್ ಒಂದು ಚಿಕ್ಕ ತಪ್ಪು ಮಾಡಿದ್ರು ಕೂಡ ಸಾವಿರಾರು ಜನರ ಜೀವ ಹೋಗಬಹುದು. ಸೊ ಹಲೋ ಗೈಸ್, ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಹಿಂದಿ ಮೂವಿ ಆಲ್ಫಾ. ಸೊ ಕತೆ ಶುರು ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಕತೆ ಶುರು ಮಾಡೋಣ. ಕತೆ ಶುರುವಾಗುತ್ತೆ. ನಾವು ಕಾರ್ಗಿಲ್ ವಾರ್ ಆಗಿ ತಿರುಗಿನ ನೋಡ್ಬೋದು. ನಾವಿಲ್ಲಿ ಕರ್ನಲ್ ವಿಕ್ರಾಂತ್ನ ನೋಡ್ಬೋದು. ಅವನು ಅವನ ಕೊಲೀಗಿಗೆ ಹೇಳ್ತಾ ಇದ್ದ, ಫತೇ ಸಿಂಗಿಗೆ, ನಮ್ಮ ಎಷ್ಟೊಂದು ಸೋಲ್ಜರ್ಸ್ ಸತ್ತೋಗ್ಬಿಟ್ರಲ್ವಾ, ಅದಕ್ಕೆ ಫತೇ ಸಿಂಗ್ ಹೇಳ್ತಾನೆ, ಹೌದು ನಮ್ಮ ಬಹಳಷ್ಟು ಸೋಲ್ಜರ್ಸ್ ಸತ್ತೋಗಿದ್ದಾರೆ, ಆದ್ರೆ ನಾವು ಎದುರಾಳಿಯ 1000ಕ್ಕಿಂತ ಜಾಸ್ತಿ ಸೋಲ್ಜರ್ಸ್ ನ ಸಾಯಿಸಿದೀವಿ. ಆದ್ರೆ ಕರ್ನಲ್ ವಿಕ್ರಾಂತ್ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿದ್ದ. ಅದಕ್ಕೆ ಫತೇ ಸಿಂಗ್ ಅವನಿಗೆ ಆಲ್ಫಾ ಬಗ್ಗೆ ಹೇಳ್ತಾನೆ. ಆಲ್ಫಾ ಅಂತ ಒಂದು ಫೋರ್ಸ್ ಕ್ರಿಯೇಟ್ ಮಾಡ್ತೀವಿ, ಅದರಲ್ಲಿ ಯಾವ ತರ ಟ್ರೈನಿಂಗ್ ಕೊಡಲಾಗುತ್ತೆ ಅಂತಂದ್ರೆ ಎಷ್ಟೇ ಕಷ್ಟ ಬಂದ್ರು ಕೂಡ ಅವರು ಗೆದ್ದೇ ಗೆಲ್ತಾರೆ, ಸೊ ನನ್ನ ನಂಬು. ನೆಕ್ಸ್ಟ್ ಸೀನ್ ಅಲ್ಲಿ ಫತೇ ಡಾಕ್ಟರ್ ಜೊತೆ ಸೇರ್ಕೊಂಡ್ಬಿಟ್ಟು ಆಲ್ಫಾ ಅಂತ ಒಂದು ಸಿರಮ್ ನ ತಯಾರು ಮಾಡ್ತಾನೆ. ಆ ಆಲ್ಫಾ ಸಿರಮ್ ಯಾವ್ದಾರ ಒಂದು ಬಾಡಿಯಲ್ಲಿ ಇಂಜೆಕ್ಟ್ ಆದ್ರೆ ಆ ಬಾಡಿ ಫುಲ್ ಸ್ಟ್ರಾಂಗ್ ಆಗುತ್ತೆ. ಅಷ್ಟೇ ಅಲ್ಲ, ಕಿವಿ ಎಷ್ಟು ಶಾರ್ಪ್ ಆಗುತ್ತೆ ಅಂತಂದ್ರೆ ಚಿಕ್ಕ ಸದ್ದು ಬಂದ್ರು ಕೂಡ ಅದು ಕೇಳುತ್ತೆ ಆ ಕಿವಿಗೆ. ಇವಾಗ ಫತೇ ಈ ಎಲ್ಲಾ ಇನ್ಫಾರ್ಮೇಶನ್ ನ ಬೇರೆ ಟೀಮ್ ಮೆಂಬರ್ಸ್ ಜೊತೆ ಶೇರ್ ಮಾಡ್ತಾನೆ. ಅಲ್ಲಿ ವಿಕ್ರಾಂತ್ ಕೂಡ ಇದ್ದ. ಫತೇ ಹೇಳ್ತಾನೆ, ಇವಾಗ ನಮ್ಮ ಸೋಲ್ಜರ್ಸ್ ಕಂಪ್ಲೀಟ್ ಆಗಿ ರೆಡಿ ಆಗಿದ್ದಾರೆ, ಫುಲ್ ಶಾರ್ಪ್ ಆಗಿದ್ದಾರೆ, ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ, ಯಾವುದೇ ಮಿಷನ್ ಕೊಟ್ಟರು ಕೂಡ ಅವರು ಈಸಿಯಾಗಿ ಅಕಾಂಪ್ಲಿಷ್ ಮಾಡ್ತಾರೆ ಅಂತ ಹೇಳ್ತಾನೆ. ಇವಾಗ ಫತೇ ಒಂದು ಡೆಮೋ ಕೊಡ್ತಾನೆ. ಆ ಡೆಮೋ ನೋಡ್ಬಿಟ್ಟು ಎಲ್ರಿಗೂ ಫುಲ್ ಶಾಕ್. ಆದ್ರೆ ಆ ಡೆಮೋ ನೋಡಿರೋ ಆಫೀಸರ್ಗೆ ಸ್ವಲ್ಪ ಡೌಟ್ ಇತ್ತು, ಈ ಒಂದು ಸಿರಮ್ ನ ಯೂಸ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ಬೇಕೋ ಬೇಡವೋ ಅಂತ. ಅದಕ್ಕೆ ಫತೇ ಹೇಳ್ತಾನೆ, ನಮ್ ಸೈನಿಕರನ್ನ ಸಾಯಿಸ್ಬಿಡ್ತಾರೆ, ಅವ್ರ ಸತ್ತ ಮೇಲೆ ಅವ್ರ ಫ್ಯಾಮಿಲಿ ಗತಿ ಏನು, ಅದ್ರ ಬಗ್ಗೆ ಯೋಚನೆ ಮಾಡಿದಿರಾ, ಇದಕ್ಕಂತಾನೆ ನಾನು ಆಲ್ಫಾನ ತಗೊಂಬಂದಿದ್ದೀನಿ. ಇದನ್ನ ಕೇಳಿಸ್ಕೊಂಡು ಆ ಆಫೀಸರ್ಸ್ ಪರ್ಮಿಷನ್ ನ ಕೊಡ್ತಾರೆ ಆಲ್ಫಾ ಯೂಸ್ ಮಾಡೋದಿಕ್ಕೆ. ಯಾಕಂದ್ರೆ ಅವರು ಕೂಡ ನೋಡಿದ್ರು ಅದನ್ನ ಯೂಸ್ ಮಾಡಿದ್ರೆ ಸೋಲರ್ಸ್ ತುಂಬಾನೇ ಸ್ಟ್ರಾಂಗ್ ಮತ್ತೆ ಶಾರ್ಪ್ ಆಗ್ತಾ ಇದ್ರು ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ವಿಕ್ರಾಂತ್ ನ ನೋಡ್ತೀವಿ. ಅವನು ಅವನ ವೈಫ್ ಜಾನ್ಕಿ ಹತ್ರ ಇದ್ದ. ಆಕ್ಚುಲಿ ಜಾನ್ಕಿ ಪ್ರೆಗ್ನೆಂಟ್ ಇದ್ಲು, ಅವಳ ಹಾರ್ಟ್ ತುಂಬಾನೇ ವೀಕ್ ಇತ್ತು. ಒಂದು ಮಗುವಿಗೆ ಜನ್ಮ ಕೊಡಕ್ಕೆ ತುಂಬಾನೇ ಶಕ್ತಿ ಬೇಕಾಗುತ್ತೆ, ಆ ಶಕ್ತಿ ಅವಳ ಹತ್ರ ಇರ್ಲಿಲ್ಲ. ಅದಕ್ಕೆ ಡಾಕ್ಟರ್ ಹೇಳಿದ್ರು ನೀವು ಅಬೋರ್ಷನ್ ಮಾಡಿಸ್ಕೊಳ್ಳಿ ಅಂತ. ಆದ್ರೆ ಜಾನ್ಕಿ ಅದಕ್ಕೆ ಒಪ್ಕೊಳ್ಳಲ್ಲ. ಅವಳಿಗೆ ಅದ್ ಯಾವುದೇ ಕಾಸ್ಟ್ ಅಲ್ಲೂ ಕೂಡ ಆ ಮಗುವಿಗೆ ಜನ್ಮ ಕೊಡ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ಲು. ಅದಕ್ಕೆ ವಿಕ್ರಾಂತ್ ಕೂಡ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಅವಳು ಒಪ್ಕೊಳ್ಳಲ್ಲ. ವಿಕ್ರಾಂತಿಗೆ ಜಾನ್ಕಿಯ ಒಂದು ಟೆನ್ಷನ್ ತುಂಬಾನೇ ಆಗ್ತಾ ಇತ್ತು. ಅದಕ್ಕೆ ಅವನೇನ್ ಮಾಡ್ತಾನೆ ಅಂತಂದ್ರೆ ಜಾನ್ಕಿಗೆ ಆ ಆಲ್ಫಾ ಸಿರಮ್ ನ ಕೊಟ್ಬಿಡ್ತಾನೆ. ಯಾಕಂದ್ರೆ ಆ ಆಲ್ಫಾ ಸಿರಮ್ ಕೊಟ್ರೆ ಅವಳ ಬಾಡಿಗೆ ಫುಲ್ ಶಕ್ತಿ ಬರುತ್ತೆ, ಅವಳು ಶಾರ್ಪ್ ಆಗ್ತಾಳೆ. ಆ ಒಂದು ಶಕ್ತಿ ಅವಳಿಗೆ ಬರೋದ್ರಿಂದ ಆ ಒಂದು ಮಗುವಿಗೆ ಅವಳು ಜನ್ಮನ ಕೊಡ್ಬೋದು. ಇದಾದ್ಮೇಲೆ ಸ್ವಲ್ಪ ತಿಂಗಳುಗಳು ಕಳೆಯುತ್ತೆ. ಡಾಕ್ಟರ್ಸ್ ಕೊಡುವ ರಿಪೋರ್ಟ್ ಅಲ್ಲಿ ಅವಳ ಒಂದು ರಿಪೋರ್ಟ್ ಫುಲ್ ನಾರ್ಮಲ್ ಇತ್ತು. ಇದನ್ನ ನೋಡ್ಬಿಟ್ಟು ಡಾಕ್ಟರ್ಸ್ಗೂ ಫುಲ್ ಶಾಕ್ ಆಗಿತ್ತು, ಇದೇಂಗೆ ಈ ತರ ಆಗಕ್ ಸಾಧ್ಯ ಅಂತ. ಆದ್ರೆ ಇವಾಗ ಬರುತ್ತೆ ಟ್ವಿಸ್ಟ್. ಈಗ ಒಂದು ನ್ಯೂಸ್ ಹೊರಗ್ ಬರುತ್ತೆ. ಅದೇನಪ್ಪಾ ಅಂತಂದ್ರೆ ಈಗ ಆ ಸಿರಮ್ ನ ಕೊಟ್ಟಿರ್ತಾರಲ್ವಾ ಯಾವ್ಯಾವ ಸೋಲ್ಜರ್ಸಿಗೆ, ಆ ಸೋಲ್ಜರ್ಸ್ಗೆ ಇವಾಗ ಬ್ರೈನ್ ಹ್ಯಾಮ್ರೇಜ್ ಆಗಿದೆ, ಅವ್ರ ಎಲ್ಲಾರ್ದು ಡೆತ್ ಆಗ್ಬಿಟ್ಟಿದೆ. ಇದನ್ನ ನೋಡ್ಬಿಟ್ಟು ವಿಕ್ರಾಂತಿಗೆ ಫುಲ್ ಟೆನ್ಷನ್ ಹತ್ಬಿಡ್ತು. ಈ ವಿಷಯ ಗೊತ್ತಾಗ್ಬಿಟ್ಟು ಆಫೀಸರ್ಸ್ ಡಿಸೈಡ್ ಮಾಡ್ತಾರೆ ಆಲ್ಫಾ ಸಿರಮ್ ನ ಬ್ಯಾನ್ ಮಾಡ್ಬೇಕು ಅಂತ. ವಿಕ್ರಾಂತ್ ಇಮಿಡಿಯೇಟ್ಲಿ ಹೋಗ್ತಾನೆ ಜಾನ್ಕಿ ಹತ್ರ ಅವಳ ಒಂದು ಕಂಡೀಷನ್ ನ ನೋಡೋದಿಕ್ಕೆ. ಈ ಕಡೆ ಫತೇ ಸಿಂಗಿಗೆ ಗೊತ್ತಾಗಿದೆ ವಿಕ್ರಾಂತ್ ಆಲ್ಫಾ ಸಿರಮ್ ನ ಕದ್ದಿದ್ದಾನೆ ಅಂತ. ಆ ಸಿರಮ್ ನ ಅವನ ಹೆಂಡತಿ ಜಾನ್ಕಿಗೆ ಕೊಟ್ಟಿದ್ದಾನಂತ ಕೂಡ ಅವನಿಗೆ ಗೊತ್ತಾಗಿದೆ. ಅದಕ್ಕೆ ಫತೇ ಹೇಳ್ತಾನೆ, ಈ ಮಗು ದೇಶದ ಮಗು, ಯಾಕಂದ್ರೆ ಇದು ಸಿರಮ್ ದೇಶಕ್ಕೋಸ್ಕರ ಉಪಯೋಗಿಸ್ಬೇಕು ಅಂತ ಇದ್ದಿದ್ದು, ಅದನ್ನ ನೀನು ನಿನ್ನ ಹೆಂಡತಿಗೆ ಕೊಟ್ಟಿ ಒಂದು ಮಗುನ ಹುಟ್ಟಿಸಿದ್ಯಾ, ಸೊ ಇವಾಗ ಆ ಮಗು ದೇಶದ್ದು. ಇದಕ್ಕೆ ವಿಕ್ರಾಂತಿಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ಲಿಲ್ಲ. ಅಷ್ಟರಲ್ಲಿ ಡಾಕ್ಟರ್ಸ್ ಬರ್ತಾರೆ. ಡಾಕ್ಟರ್ಸ್ ಬಂದು ವಿಕ್ರಾಂತಿಗೆ ಹೇಳ್ತಾರೆ, ಸಾರಿ ನಿಮ್ಮ ವೈಫ್ ನ ನಾವು ಸೇವ್ ಮಾಡೋದಕ್ಕೆ ಆಗ್ಲಿಲ್ಲ, ಆದ್ರೆ ನಿಮಗೆ ಒಂದು ಚಿಕ್ಕ ಹೆಣ್ಮಗು ಆಗಿದೆ ಅಂತ. ಆದ್ರೆ ಅಷ್ಟೊತ್ತಿಗೆ ಅಲ್ಲಿ ಫತೇ ಬರ್ತಾನೆ. ಫತೇ ಬಂದ್ಬಿಟ್ಟು ಆ ಹೆಣ್ಮಗುನ ಕರ್ಕೊಂಡು ಹೋಗ್ಬಿಡ್ತಾನೆ. ವಿಕ್ರಾಂತ್ ಹತ್ರ ಬರ್ತಾನೆ. ಅವಾಗ ಫತೇ ವಿಕ್ರಾಂತಿಗೆ ಹೇಳ್ತಾನೆ, ಈ ಮಗು ಆಲ್ರೆಡಿ ಸತ್ತೋಗ್ಬಿಟ್ಟಿದೆ ಅಂತ. ವಿಕ್ರಾಂತಿಗೆ ಬಹಳ ಬೇಜಾರಾಗುತ್ತೆ. ಅವನು ತನ್ನ ಮಗಳಿನ ಬಾಡಿನ ತಗೊಂಡು ಅಲ್ಲಿಂದ ಹೋಗ್ತಾನೆ. ಇವಾಗ ಕಂಪ್ಲೀಟ್ಲಿ ಆಲ್ಫಾ ಬ್ಯಾನ್ ಮಾಡಲಾಗಿದೆ. ಈಗ ಆಫೀಸರ್ಸ್ ಎಲ್ಲ ಡಿಸೈಡ್ ಮಾಡ್ತಾರೆ ಫತೇಗೆ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ. ಫತೇ ಸಿಂಗಿಗೆ ಚಿರಾಪುಂಜಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದು ಮೇಘಾಲಯದಲ್ಲಿರೋ ಒಂದು ಟೌನ್. ಅಷ್ಟೇ ಅಲ್ಲ, ಅವನು ಇನ್ಮೇಲೆ ಯಾವತ್ತೂ ವಾರಿಗೆ ಜಾಯ್ನ್ ಆಗೋಕೆ ಆಗ್ತಾ ಇರ್ಲಿಲ್ಲ. ಅವನಿಗೆ ಜಸ್ಟ್ ಒಂದು ಗ್ರೌಂಡ್ ವರ್ಕ್ಸ್ ನ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ರು ಹ್ಯಾಂಡಲ್ ಮಾಡೋದಿಕ್ಕೆ. ನೆಕ್ಸ್ಟ್ ಸೀನ್ ಅಲ್ಲಿ ಚಿರಾಪುಂಜಿಗೆ ಫತೇ ಬರ್ತಾನೆ. ನಾವು ನೋಡ್ಬೋದು ಮತ್ತೆ ಅವನು ಅದೇ ಡಾಕ್ಟರ್ಗೆ ಕಾಂಟ್ಯಾಕ್ಟ್ ಮಾಡ್ತಾನೆ. ಕಾಲ್ ಮಾಡ್ಬಿಟ್ಟು ಮತ್ತೆ ಇಲ್ಲಿಗೆ ಕರೀತಾನೆ, ಡಾಕ್ಟರ್ ಬನ್ನಿ, ನಾವು ಅದೇ ಆಲ್ಫಾ ಮಿಷನ್ ನ ಕಂಟಿನ್ಯೂ ಮಾಡ್ಬೇಕು.
ಯಾಕಂದ್ರೆ ಸ್ವಲ್ಪ ಜನ ಇದ್ದಾರೆ ಈಗ್ಲೂ ಕೂಡ ಅವರು ಆಲ್ಫಾ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಅವರು ಸ್ಪಾನ್ಸರ್ ಮಾಡ್ತಾರೆ ನಮ್ಮ ಮಿಷನ್ ಗೆ. ಸೊ ಮತ್ತೆ ಶುರು ಮಾಡೋಣ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಒಂದು ದೊಡ್ಡ ಸೀಕ್ರೆಟ್ ರಿವೀಲ್ ಆಗುತ್ತೆ. ಆ ಸೀಕ್ರೆಟ್ ಏನಪ್ಪಾ ಅಂತಂದ್ರೆ ವಿಕ್ರಾಂತಿನ ಮಗಳು ಇನ್ನೂ ಬದುಕೆ ಇದ್ಲು. ಫತೆ ವಿಕ್ರಾಂತ್ ಹತ್ರ ಸುಳ್ಳು ಹೇಳಿದ್ದ ತನ್ನ ಮಗಳು ಸತ್ತು ಹೋಗಿದ್ದಾಳೆ ಅಂತ. ಆದ್ರೆ ನೋಡಿದ್ರೆ ಇಲ್ಲಿ ಅವಳು ಬದುಕಿದ್ಲು. ಅವಳ ಹೆಸರನ್ನ ಸೀತಾ ಅಂತ ಫತೆ ಇಡ್ತಾನೆ. ಯಾಕಂದ್ರೆ ಅವ್ರ ಅಮ್ಮನ ಹೆಸರು ಜಾನಕಿ. ಈ ಒಂದು ಆಲ್ಫಾ 2.0 ಪ್ರಾಜೆಕ್ಟ್ ನ ಅವನು ರಾಜಸ್ಥಾನ ಶುರು ಮಾಡಿರ್ತಾನೆ. ಅವನು ಡಾಕ್ಟರ್ಸ್ ಗೆ ಹೇಳ್ತಾನೆ ಸೀತಾ ಕೂಡ ನಿಮ್ ಜೊತೆಗೆ ಇಲ್ಲೇ ಇರ್ತಾಳೆ, ಆದ್ರೆ ನಾನ್ ಮಾತ್ರ ಚಿರಾಪುಂಜಿಯಲ್ಲಿ ಇರ್ತೀನಿ. ಆದ್ರೆ ನನ್ನ ಒಂದು ಕಣ್ಣು ನಿಮ್ ಮೇಲೆ ಇದ್ದೇ ಇರುತ್ತೆ. ಈಗ ಸೀನ್ ಶಿಫ್ಟ್ ಆಗುತ್ತೆ. ಸೀತಾ ದೊಡ್ಡೋಳಾಗ್ತಾ ಹೋಗ್ತಾಳೆ. ಅವಳು ಕೇಳ್ತಾನೆ ಇರ್ತಾಳೆ ಡಾಕ್ಟರ್ ಅವಳಿಗೆ ನನ್ನ ಪೇರೆಂಟ್ಸ್ ಎಲ್ಲಿದ್ದಾರೆ, ಅವರು ಯಾರು ಅಂತ. ಅದಕ್ಕೆ ಡಾಕ್ಟರ್ಸ್ ಹೇಳ್ತಾರೆ ನಿನ್ನ ಪೇರೆಂಟ್ಸ್ ನಿನ್ನ ಬಿಟ್ಟು ಹೋಗ್ಬಿಟ್ರು, ಅದಕ್ಕೆ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದೀವಿ ಅಂತ. ಈಗ ಸೀತನ ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ. ಫತೆನೆ ಟ್ರೈನಿಂಗ್ ಕೊಡ್ತಾ ಇರ್ತಾನೆ ತುಂಬಾನೇ ಹಾರ್ಡ್ ಆಗಿ. ಇನ್ನೊಂದ್ ಕಡೆ ಸೀತನು ಕೂಡ ಅವನು ಹೇಳೋ ಮಾತೆಲ್ಲ ಕೇಳ್ತಾ ಇದ್ಲು. ಯಾಕಂದ್ರೆ ಸೀತೆಗೆ ಅವನೇ ಎಲ್ಲ. ಅವಳು ಫತೆಗೆ ಅಪ್ಪ ಅಂತ ಕರಿತಾ ಇದ್ಲು. ಹೀಗೆ ಅವಳು ದೊಡ್ಡೋಳಾಗ್ತಾಳೆ. ದೊಡ್ಡೋಳಾಗಿದ ತಕ್ಷಣ ಅದೇ ಕ್ಯಾಂಪಿಗೆ ವಾಪಸ್ ಬರ್ತಾಳೆ. ಆ ಕ್ಯಾಂಪಿಗೆ ವಾಪಸ್ ಬಂದ್ಬಿಟ್ಟು ಈ ಮಿಷನ್ ನಲ್ಲಿ ಯಾರ್ಯಾರಿದ್ರೋ ಎಲ್ರಿಗೂ ಸಾಯಿಸ್ಬಿಡ್ತಾಳೆ. ಆ ಒಂದು ಕ್ಯಾಂಪ್ ನ ಬ್ಲಾಸ್ಟ್ ಮಾಡ್ಬಿಡ್ತಾಳೆ. ಆದ್ರೆ ಸೀತಾ ಈ ಒಂದು ಕ್ಯಾಂಪ್ ನ ಯಾಕೆ ಬ್ಲಾಸ್ಟ್ ಮಾಡಿದ್ಲು, ಅವರಿಗೆಲ್ಲ ಯಾಕೆ ಸಾಯಿಸಿದ್ಲು ಅಂತ ನಮಗೆ ಗೊತ್ತಾಗಲ್ಲ. ಅದು ಮುಂದೆ ಗೊತ್ತಾಗುತ್ತೆ. ಅವಳು ಇನ್ನೊಂದು ಡೈಲಾಗ್ ಕೂಡ ಹೇಳ್ತಾಳೆ, ಎಲ್ಲರಿಗಿಂತ ಲಾಸ್ಟ್ ಅಲ್ಲಿ ನಾನು ಫತೆನ ಸಾಯಿಸ್ತೀನಿ ಅಂತ. ಅದಕ್ಕಿಂತ ಮುಂಚೆ ನನಗೆ ವಿಕ್ರಾಂತ್ ಬೇಕು, ನನಗೆ ವಿಕ್ರಾಂತ್ ನ ಹುಡುಕ್ಬೇಕು ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ವಿಕ್ರಾಂತ್ ನೋಡಬಹುದು. ಇವಾಗ ವಿಕ್ರಾಂತ್ ರಾಯ್ನ ಚೀಫ್ ಎಕ್ಸಿಕ್ಯೂಟಿವ್ ಆಗಿದ್ದ. ಅವನಿಗೆ ಗೊತ್ತಾಗುತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಜನನ ಸಾಯಿಸಿದ್ರು ಅಂತ. ವಿಕ್ರಾಂತ್ ಯಾರು ಸತ್ತೋಗಿದಾರಲ್ಲ ಅವರ ಫೋಟೋಸ್ ನ ನೋಡ್ತಾನೆ. ಆ ಫೋಟೋಸ್ ನೋಡಿದ ತಕ್ಷಣ ವಿಕ್ರಾಂತಿಗೆ ಅರ್ಥ ಆಗುತ್ತೆ ಸತ್ತಿರೋರು ಎಲ್ರು ಆಲ್ಫಾ ಮಿಷನ್ ನ ಅಪ್ರೂವ್ ಮಾಡಿರೋರು, ಅವ್ರನ್ನೇ ಸಾಯಿಸಿದ್ದಾರೆ. ವಿಕ್ರಾಂತಿಗೆ ಅರ್ಥ ಆಗುತ್ತೆ ಇದೆಲ್ಲಾದ್ರೂ ಹಿಂದೆ ಫತೆ ಇದಾನೆ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ವಿಕ್ರಾಂತ್ ಚಿರಾಪುಂಜಿಗೆ ಹೋಗ್ತಾನೆ ಫತೆನ ಮೀಟ್ ಆಗೋದಿಕ್ಕೆ. ಫತೆನ ಮೀಟ್ ಮಾಡ್ಬಿಟ್ಟು ಕೇಳ್ತಾನೆ ನೀನು ಅವ್ರನ್ನ ಯಾಕೆ ಸಾಯಿಸ್ತೀಯ ಅಂತ. ಅದಕ್ಕೆ ಫತೆ ಹೇಳ್ತಾನೆ ಅವ್ರನ್ನ ನಾನ್ ಸಾಯಿಸಿಲ್ಲ, ಸೀತಾ ಸಾಯಿಸಿರೋದು. ಅದಾದ್ಮೇಲೆ ಸೀತಾನ ವಿಡಿಯೋ ತೋರಿಸ್ತಾನೆ. ಆ ವಿಡಿಯೋ ನೋಡಿ ವಿಕ್ರಾಂತಿಗೆ ಶಾಕ್ ಆಗುತ್ತೆ. ಈ ಹುಡುಗಿ ಯಾರು, ಯಾಕೆ ಈ ತರ ಹೊಡಿತಾ ಇದ್ದಾಳೆ ಎಲ್ರಿಗೂ ಅಂತ. ಅದಕ್ಕೆ ಫತೆ ಹೇಳ್ತಾನೆ ಇವಳು ಈ ತರ ಸಾಯಿಸ್ತಾ ಇರೋದು ನಾನ್ ಹೇಳಿದ್ದಕ್ಕೇನೆ, ಮತ್ತೆ ಅಷ್ಟೇ ಅಲ್ಲ ಅವಳು ನಿನ್ನ ಮಗಳು. ಈ ಶಾಕಿಂಗ್ ನ್ಯೂಸ್ ಗೊತ್ತಾಗಿದ ತಕ್ಷಣ ಅವನಿಗೆ ಫುಲ್ ಗಾಬರಿ ಆಗುತ್ತೆ. ಅವನು ಸಿಟ್ಟಲ್ಲಿ ಕೇಳ್ತಾನೆ ನನ್ನ ಮಗಳ ಜೊತೆ ಯಾಕೆ ಈ ತರ ಮಾಡಿದ್ಯಾ ಅಂತ. ಅದಕ್ಕೆ ಫತೆ ಹೇಳ್ತಾನೆ ನಾನು ಸೀತನ ತುಂಬಾನೇ ಪವರ್ಫುಲ್ ಸೋಲ್ಜರ್ ಆಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಇವಾಗ ಅವಳು ನನ್ನ ಹಿಂದೆ ತಿರುಗಿ ಬಿದ್ದಿದ್ದಾಳೆ, ನನ್ನೇ ಸಾಯಿಸ್ಬೇಕು ಅಂತ ಓಡಾಡ್ತಾ ಇದ್ದಾಳೆ. ಅಷ್ಟೇ ಅಲ್ಲ ಅವಳು ನನಗಷ್ಟೇ ಅಲ್ಲ ನಿಂಗೂ ಕೂಡ ಹುಡುಕ್ತಾ ಇದ್ದಾಳೆ, ಇನ್ನೂ ಕೂಡ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದಾಳೆ ಅಂತ ಫತೆ ಹೇಳ್ತಾನೆ. ಸೊ ಆದಷ್ಟು ಬೇಗ ನಿನ್ ಮಗಳನ್ನ ಹುಡುಕ್ಬಿಟ್ಟು ಪನಿಷ್ಮೆಂಟ್ ಕೊಡು ಅಂತ ಫತೆ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ವಿಕ್ರಾಂತಿಗೆ ಫುಲ್ ಕೋಪ ಬರುತ್ತೆ. ಅವನು ಸುಮ್ನೆ ಏನು ಮಾತ್ರ ಇಲ್ಲದಂಗೆ ಅಲ್ಲಿಂದ ಹೊರಟೋಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ನಾವು ಸೀತನ ನೋಡ್ಬೋದು. ಅವಳು ವಿಕ್ರಾಂತ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ತೆಗಿತಾ ಇದ್ದಾಳೆ. ಅವಳು ರಿಸರ್ಚ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ವಿಕ್ರಾಂತ್ ಬಹಳ ಸಲ ಸ್ಪೇನಿಗೆ ಹೋಗ್ತಾನೆ ಇರ್ತಾನೆ. ಇವಾಗಲೂ ಕೂಡ ಸ್ಪೇನಿಗೆ ಹೋಗಿದ್ದಾನೆ. ಅವಳು ವೇಟ್ ಮಾಡ್ತಾ ಇದ್ದಾಳೆ ಸ್ಪೇನ್ ಇಂದ ಅವನು ಯಾವಾಗ ಇಂಡಿಯಾಗೆ ವಾಪಸ್ ಬರ್ತಾನೆ ಅಂತ. ನಮಗೆ ಇವಾಗ ಇನ್ನೊಂದು ಸೀಕ್ರೆಟ್ ನ ರಿವೀಲ್ ಮಾಡ್ತಾರೆ. ಆಕ್ಚುಲಿ ವಿಕ್ರಾಂತ್ ಹೋಗಿದ್ದು ದುರ್ಗಾನ ಮೀಟ್ ಮಾಡೋದಿಕ್ಕೆ. ಅವಳು ಕೂಡ ಅವನ ಮಗಳು. ವಿಕ್ರಾಂತಿನ ಎರಡನೇ ಮಗಳು ದುರ್ಗಾ. ಆಕ್ಚುಲಿ ಜಾನ್ಕಿಗೆ ಇಬ್ರು ಹೆಣ್ಮಕ್ಳು ಆಗಿದ್ದು, ಆದ್ರೆ ಡಾಕ್ಟರ್ ದುರ್ಗನ ಬಚ್ಚಿಟ್ಬಿಟ್ಟಿದ್ರು. ಯಾಕಂದ್ರೆ ಆ ಡಾಕ್ಟರ್ ವಿಕ್ರಾಂತ್ ಮತ್ತೆ ಫತೆ ಮಾತಾಡೋ ಒಂದು ಕನ್ವರ್ಸೇಷನ್ ನ ಕೇಳಿಸ್ಕೊಂಡಿದ್ರು. ಆ ಮಾತುಕತೆಯಲ್ಲಿ ಯಾವಾಗ ಫತೆ ಹೇಳ್ತಾನಲ್ವಾ ನಿನ್ನ ಮಗು ದೇಶದ್ದು ಅಂತ, ಅವಾಗ್ಲೇ ಡಾಕ್ಟರ್ ಇನ್ನೊಂದು ಮಗಳನ್ನ ಬಚ್ಚಿಟ್ಬಿಟ್ಟಿದ್ರು. ಆಕ್ಚುಲಿ ಸೀತಾ ಮತ್ತೆ ದುರ್ಗಾ ಐಡೆಂಟಿಕಲ್ ಟ್ವಿನ್ಸ್ ಆಗಿರ್ಲಿಲ್ಲ, ಅಂದ್ರೆ ನೋಡೋದಕ್ಕೆ ಸೇಮ್ ಇರ್ಲಿಲ್ಲ. ಸೀತಾ ದೊಡ್ಡವಳು, ಆಮೇಲೆ ದುರ್ಗಾ ಚಿಕ್ಕವಳು. ವಿಕ್ರಾಂತ್ ಸ್ಪೇನಿಗೆ ಹೋಗ್ಬಿಟ್ಟು ದುರ್ಗನ ಮೀಟ್ ಮಾಡಿ ಎಲ್ಲ ನಿಜವನ್ನು ಹೇಳ್ಬಿಡ್ತಾನೆ. ಆಕ್ಚುಲಿ ವಿಕ್ರಾಂತ್ ದುರ್ಗನ ಅವರ ರಿಲೇಟಿವ್ಸ್ ಮನೆಗೆ ಬಿಟ್ಟಿದ್ದ, ಯಾಕಂದ್ರೆ ಇಲ್ಲಿದ್ರೆ ಅವಳು ಸೇಫ್ ಆಗಿರ್ತಾಳೆ ಅಂತ. ಇವಾಗ ನಿಜ ಹೇಳ್ತಾನಲ್ಲ ಅವಾಗ ದುರ್ಗೆ ಗೊತ್ತಾಗುತ್ತೆ ಅವಳಿಗೆ ಒಬ್ಳು ಅಕ್ಕ ಕೂಡ ಇದ್ದಾಳೆ ಅಂತ. ಅವಳು ತುಂಬಾನೇ ಎಮೋಷನಲ್ ಆಗ್ತಾಳೆ. ಯಾಕಂದ್ರೆ ಸೀತನ್ನೇ ಅವಳನ್ನ ಬಚಾವ್ ಮಾಡಿದ್ದು. ಯಾಕಂದ್ರೆ ಫತೆ ಅವಳನ್ನ ಕರ್ಕೊಂಡು ಹೋಗ್ತಾನಲ್ಲ ಅದಕ್ಕೆ ಇವಳು ಬಚಾವಾಗಿದ್ದು. ವಿಕ್ರಾಂತ್ ದುರ್ಗಾಗೆ ಹೇಳ್ತಾನೆ ನಾವು ಸೀತನ ವಾಪಸ್ ಕರ್ಕೊಂಡ್ ಬರ್ಬೇಕು ಅಂತ. ಅದಕ್ಕೆ ಅವಳು ಕೂಡ ಒಪ್ಕೋತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಸೀತನ ನೋಡ್ಬೋದು. ಅವಳಿಗೆ ಗೊತ್ತಾಗುತ್ತೆ ವಿಕ್ರಾಂತ್ ವಾಪಸ್ಸು ಇಂಡಿಯಾಗೆ ಬರ್ತಾ ಇದ್ದಾನೆ, ಶ್ರೀನಗರಿಗೆ ಹೋಗ್ತಾ ಇದ್ದಾನೆ. ಅವಳಿಗೆ ಇನ್ನೊಂದು ವಿಷಯ ಕೂಡ ಗೊತ್ತಾಗುತ್ತೆ ವಿಕ್ರಾಂತಿಗೆ ಶ್ರೀನಗರಲ್ಲಿ ಒಂದು ಮನೆ ಕೂಡ ಇದೆ ಅಂತ. ಸೀತಾ ಅದು ಗೊತ್ತಾಗಿದ ತಕ್ಷಣ ಇಮಿಡಿಯೇಟ್ ಆಗಿ ಅವನ ಮನೆಗೆ ಹೋಗ್ತಾಳೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ. ಮಾಡ್ಬೇಕಾದ್ರೆ ಒಂದು ಶಬ್ದ ಆಗುತ್ತೆ ಕಾರಿಂದು. ಆ ಕಾರಲ್ಲಿ ದುರ್ಗಾ ಬಂದಿರ್ತಾಳೆ. ದುರ್ಗಾ ಒಳಗ್ ಬಂದ ತಕ್ಷಣ ಅವಳಿಗೂ ಕೂಡ ಸೆನ್ಸ್ ಆಗುತ್ತೆ ಈ ಮನೇಲಿ ಯಾರು ಇದಾರೆ ಅಂತ. ಯಾಕಂದ್ರೆ ಅಕ್ಕ ಮತ್ತೆ ತಂಗಿ ಇಬ್ರು ಕಿವಿನು ತುಂಬಾನೇ ಶಾರ್ಪ್ ಆಗಿತ್ತು. ನೆಕ್ಸ್ಟ್ ಸೀನ್ ಅಲ್ಲಿ ದುರ್ಗಾ ಮತ್ತೆ ಸೀತಾ ಆಮ್ನ ಸಾಮ್ನ ಆಗ್ತಾರೆ. ಆದ್ರೆ ಸೀತಾ ಮುಖದ ಮೇಲೆ ಮಾಸ್ಕ್ ಹಾಕೊಂಡಿದ್ಲು. ಅವರಿಬ್ರು ಫೈಟಿಂಗ್ ಮಾಡ್ತಾ ಇದಾರೆ. ಆದ್ರೆ ಫೈಟಿಂಗ್ ಮಾಡ್ಬೇಕಾದ್ರೆ ಸೀತಾ ಮಾಸ್ಕ್ ತೆಗಿತಾಳೆ.
ಮಾಸ್ಕ್ ತೆಗೆದ ತಕ್ಷಣ ದುರ್ಗಗೆ ಗೊತ್ತಾಗುತ್ತೆ ಇದು ಸೀತಾ ಅಂತ. ಅವಳು ಗುರ್ತನ ಹಿಡಿತಾಳೆ. ಅವಳು ಮಾತಾಡ್ಬೇಕು ಅಂತ ಅನ್ಕೊಂಡಿದ್ಲು, ಆದ್ರೆ ಸೀತಾ ಮಾತಾಡೋದಕ್ಕೆ ರೆಡಿ ಇರ್ಲಿಲ್ಲ, ಫೈಟಿಂಗ್ ಮಾಡ್ತಾನೆ ಇದ್ಲು. ಇವಾಗ ಇನ್ನೇನು ಸೀತಾ ದುರ್ಗಗೆ ಸಾಯಿಸ್ಬೇಕು, ಅಷ್ಟೊತ್ತಿಗೆ ವಿಕ್ರಾಂತನ ಎಂಟ್ರಿ ಆಗುತ್ತೆ ಗನ್ ಜೊತೆ. ನಿಲ್ಸು ಅಂತ ಹೇಳ್ತಾನೆ. ಅವಾಗ ದುರ್ಗ ಹೇಳ್ತಾಳೆ, ನಾನು ನಿನ್ನ ತಂಗಿ ಮತ್ತೆ ಇವರು ನಿನ್ನ ಅಪ್ಪ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಸೀತೆಗೆ ಫುಲ್ ಶಾಕ್ ಆಗುತ್ತೆ, ಜೊತೆಗೆ ತುಂಬಾನೇ ಸಿಟ್ಟು ಕೂಡ ಬರುತ್ತೆ. ಯಾಕೆ ನಮ್ಮಪ್ಪ ನನ್ನ ಫತೆ ಜೊತೆ ಬಿಟ್ಟು ಹೋದ್ರು ಅಂತ. ಯಾಕಂದ್ರೆ ಸೀತಾನ ಫುಲ್ ಚೈಲ್ಡ್ಹುಡ್ ಫತೆ ಬರ್ಬಾದ್ ಮಾಡ್ಬಿಟ್ಟಿದ್ದ. ಅದಕ್ಕೆ ವಿಕ್ರಾಂತ್ ಹೇಳ್ತಾನೆ, ನೀನು ಸತ್ತೋಗಿದ್ಯಾ ಅಂತ ಅನ್ಕೊಂಡಿದ್ದೆ, ನನಗೆ ಸ್ವಲ್ಪ ಆದ್ರೂ ಐಡಿಯಾ ಇದ್ದಿದ್ರೆ ಫತೆ ನಂಗೆ ಮೋಸ ಮಾಡಿದ್ದಾನೆ ಅಂತ, ನೀನ್ ಇನ್ನೂ ಬದುಕಿದ್ಯಾ ಅಂತ ನಂಗೆ ಚಿಕ್ಕ ಒಂದು ಸುಳಿವು ಸಿಕ್ಕಿದ್ರು ಕೂಡ ನಾನು ನಿನ್ನ ಕರ್ಕೊಂಡ್ ಬರ್ತಾ ಇದ್ದೆ. ಇದನ್ನೆಲ್ಲ ಕೇಳಿಸ್ಕೋತಾಳೆ ಸೀತಾ. ಆದ್ರೂ ಕೂಡ ಅವಳು ಕನ್ವಿನ್ಸ್ ಆಗಲ್ಲ. ಸಿಟ್ಟು ಕೂಡ ಇನ್ನೂ ಹಾಗೆ ಇತ್ತು, ಯಾಕಂದ್ರೆ ಅವಳಿಗೆ ತುಂಬಾನೇ ಟಾರ್ಚರ್ ಮಾಡಿದ್ದ ಫತೆ. ಯಾಕಂದ್ರೆ ಅವನು ಬರೀ ಟ್ರೈನಿಂಗ್ ಕೊಡ್ತಾ ಇದ್ದ. ಯಾವಾಗ ಸೀತಾ 18 ಇಯರ್ಸ್ ಆಗ್ತಾಳೋ ಫಸ್ಟ್ ಮಿಷನ್ ಗೆ ಕಳಿಸ್ಬಿಡ್ತಾನೆ. ಅವಳು 18 ವರ್ಷ ಇದ್ದಾಗ ಮಿಷನ್ ಗೋಸ್ಕರ ಒಬ್ಬನ ಸಾಯಿಸ್ಬಿಟ್ಟಿದ್ಲು. ಬರೀ ಇವು ಕೆಲಸ ಹೇಳ್ತಾನೆ, ಕೆಟ್ಟದಾಗಿ ಕೆಲಸ ಮಾಡೋದಕ್ಕೆ ಸೀತಾಗೆ ಹೇಳ್ತಾ ಇದ್ದ ಅವನು. ಅಷ್ಟೇ ಅಲ್ಲ, ಫತೆ ಸೀತಾಗೆ ಹೇಳ್ತಾನೆ, ಹೋಗಿ ಡಾಕ್ಟರ್ನ ಕೊಲ್ಲು, ಅವನು ಇವಾಗ ಮೋಸಗಾರ ಆಗಿದ್ದಾನೆ ಅಂತ. ಆದ್ರೆ ಆ ಡಾಕ್ಟರ್ನ ಸಾಯಿಸೋದಕ್ಕೆ ಅವಳಿಗೆ ತುಂಬಾನೇ ಕಷ್ಟ, ಯಾಕಂದ್ರೆ ಅವಳು ಚಿಕ್ಕ ವಯಸ್ಸಾಗಿದ್ದಾಗಿದ್ದಾನು ಕೂಡ ಅವನ ಜೊತೆಗೆ ಬೆಳ್ಕೊಂಡ್ ಬಂದಿದ್ಲು. ಆದ್ರೆ ಫತೆ ಮಾತ್ ಕೇಳದೆ ಇರೋದು ಅವಳಿಗೆ ತುಂಬಾನೇ ಕಷ್ಟ. ಅದಕ್ಕೋಸ್ಕರ ಅವಳು ಆ ಡಾಕ್ಟರ್ ಹತ್ರ ಹೋಗ್ತಾಳೆ. ಅವಾಗ ಆ ಡಾಕ್ಟರ್ ಸೀತಾಗೆ ಹೇಳ್ತಾನೆ, ಫತೆ ಒಳ್ಳೆ ಮನುಷ್ಯ ಅಲ್ಲ, ಅವನು ಜಸ್ಟ್ ರಿವೆಂಜ್ ತಗೋತಾ ಇದ್ದಾನೆ ಅಷ್ಟೇ, ನಿನ್ನ ಯೂಸ್ ಮಾಡ್ಕೋತಾ ಇದ್ದಾನೆ ಅಂತ ಹೇಳ್ತಾನೆ. ಆ ಡಾಕ್ಟರ್ ಹೇಳ್ತಾನೆ, ಫತೇನ ಲಾಸ್ಟ್ ಟಾರ್ಗೆಟ್ ನೀನೆ, ಅವನು ಆಲ್ಫಾ ಮಿಷನ್ ಗೋಸ್ಕರ ಬಹಳ ಜನನ ಸಾಯಿಸಿದಾನೆ, ಈಗ ಬದುಕಿರೋದು ಸೀತಾ ಮಾತ್ರ. ಫತೆ ಅವಳ ಬ್ಲಡ್ ಸೆಲ್ಸ್ ನ ಯೂಸ್ ಮಾಡ್ಬಿಟ್ಟು ಇನ್ನೊಂದು ಆಲ್ಫಾ ಸಿರಮ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದ. ಈ ತರ ಎಕ್ಸ್ಪೆರಿಮೆಂಟ್ ಆದ್ರೆ ಅವಳಿಗೆ ನಡೆಯೋದಕ್ಕೆ ಆಗಲ್ಲ, ಅವಳು ಪ್ಯಾರಲೈಸ್ ಆಗ್ತಾಳೆ. ಎಲ್ಲಾ ವಿಷಯ ಡಾಕ್ಟರು ಸೀತಾಗೆ ಹೇಳ್ತಾನೆ. ಅವನನ್ನ ಸಾಯಿಸ್ಬೇಕು ಅಂತ ಹೋದಾಗ ಅವಳಿಗೆ ಫುಲ್ ಶಾಕ್ ಆಗುತ್ತೆ. ತಾನು ಅಪ್ಪ ಅಂತ ಅನ್ಕೊಂಡಿದ್ದ ಆ ಮನುಷ್ಯ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯನಾ ಅಂತ, ಅವ್ನು ನನಗೆ ಸಾಯಿಸ್ತಾನ ಅಂತ ಅವಳಿಗೆ ಫುಲ್ ಶಾಕ್ ಆಗಿತ್ತು. ಇದಾಗಿದ ತಕ್ಷಣ ಅವಳು ಡಿಸೈಡ್ ಮಾಡ್ಬಿಡ್ತಾಳೆ, ನಾನೇ ಫತೆನ ಸಾಯಿಸ್ತೀನಿ. ಅವಾಗ ಸೀತಾಗೆ ಡಾಕ್ಟರ್ ಹೇಳ್ತಾನೆ, ನೀನ್ ಹೋಗ್ಬಿಟ್ಟು ವಿಕ್ರಾಂತ್ನ ಮೀಟ್ ಆಗು, ಆ ವ್ಯಕ್ತಿ ಹತ್ರ ಒಂದು ಸ್ಟೋರಿ ಇದೆ, ಆ ಕಥೆನ ನೀನು ಕೇಳಲೇಬೇಕು. ಅವಾಗಿಂದಾನೆ ಅವಳು ವಿಕ್ರಾಂತ್ನ ಹುಡುಕ್ತಾ ಇದ್ಲು. ಅವಳು ಕಾಯ್ತಾ ಇದ್ಲು ಇಂಡಿಯಾಗೆ ವಾಪಸ್ ಯಾವಾಗ ಬರ್ತಾನೆ ವಿಕ್ರಾಂತ್ ಅಂತ. ಅದನ್ನೇ ಅವಳು ಹೇಳ್ತಾಳೆ, ನಿನ್ ಜೊತೆ ಮಾತಾಡೋದಿಕ್ಕೆ ಅಂತ ಇಲ್ಲಿಗೆ ಬಂದಿದ್ದೀನಿ ಅಂತ. ಇದನ್ನ ಹೇಳ್ಬಿಟ್ಟು ಸೀತಾ ಹೊರಡ್ತಾಳೆ ಫತೆನ ಸಾಯಿಸೋದಿಕ್ಕೆ. ಆದ್ರೆ ವಿಕ್ರಾಂತ್ ತಡಿತಾನೆ. ಅದಕ್ಕೆ ಸೀತಾ ಹೇಳ್ತಾಳೆ, ನಾನು ತುಂಬಾನೇ ಸ್ಟ್ರಾಂಗ್ ಆಗಿದ್ದೀನಿ, ಯಾಕಂದ್ರೆ ಫತೆ ತುಂಬಾನೇ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾನೆ ನನಗೆ, ಅವ್ನು ಕೊಟ್ಟಿರೋ ಟ್ರೈನಿಂಗ್ ನೇ ಯೂಸ್ ಮಾಡ್ಬಿಟ್ಟು ಅವನಿಗೆ ಸಾಯಿಸ್ತೀನಿ ಅಂತ ಹೇಳಿದಾಗ ವಿಕ್ರಾಂತ್ ಹೇಳ್ತಾನೆ, ಹೌದು ನಿನಗೆ ಟ್ರೈನ್ ಮಾಡೋದು ಫತೆನೇ ಆಗಿರ್ಬೋದು, ಆದ್ರೆ ಫತೆಗೆ ಟ್ರೈನಿಂಗ್ ಕೊಟ್ಟಿದ್ದು ನಾನು. ಸೊ ನಾನು ಹೇಳೋ ತನಕ ಏನು ಮಾಡ್ಬೇಡ, ನಾನು ಪ್ಲಾನ್ ನ ಮಾಡ್ತೀನಿ ಅಂತ ಹೇಳ್ತಾನೆ. ಇದೆಲ್ಲ ಮಾತುಕತೆ ಆಡ್ಬೇಕಾದ್ರೆ ಅಲ್ಲಿ ಒಂದು ಸೌಂಡ್ ಆಗುತ್ತೆ. ಆ ಸೌಂಡ್ ಏನಪ್ಪಾ ಅಂತಂದ್ರೆ ಸ್ವಲ್ಪ ಜನ ಬಂದಿರ್ತಾರೆ ಇವ್ರನ್ನ ಸಾಯಿಸೋದಿಕ್ಕೆ. ಆಕ್ಚುಲಿ ಫತೆಗೆ ಗೊತ್ತಾಗ್ಬಿಟ್ಟಿತ್ತು ವಿಕ್ರಾಂತ್ ಮತ್ತೆ ಸೀತಾ ಎಲ್ಲಿದ್ದಾರೆ ಅಂತ. ಅವನೇ ಈ ರೌಡಿಗಳನ್ನ ಕಳ್ಸಿದ್ದ ಅವರಿಗೆ ಸಾಯಿಸೋದಿಕ್ಕೆ. ಎಲ್ಲಾ ರೌಡಿಗಳು ಇವ್ರ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಬರ್ತಾರೆ, ಗನ್ನ ಫೈರ್ ಮಾಡ್ತಾರೆ. ಆದ್ರೆ ವಿಕ್ರಾಂತಿನ ಮನೆ ಫೈರ್ ಪ್ರೂಫ್ ಆಗಿತ್ತು, ಆ ಗ್ಲಾಸ್ ಗಳೆಲ್ಲ ಫೈರ್ ಪ್ರೂಫ್ ಆಗಿತ್ತು. ಆ ಎದುರಾಳಿಗಳು ಎಷ್ಟೇ ಬುಲೆಟ್ ಫೈರ್ ಮಾಡಿದ್ರು ಕೂಡ ಈ ಮನೆ ಒಳಗಡೆ ಬರೋದಕ್ಕೆ ಆಗ್ತಾ ಇರ್ಲಿಲ್ಲ. ಅಷ್ಟೇ ಅಲ್ಲ, ಈ ಮನೆಯಲ್ಲಿ ಒಂದು ಸೇಫ್ಟಿ ಡೋರ್ ಕೂಡ ಇತ್ತು, ಯಾಕಂದ್ರೆ ಈ ತರ ಸಿಚುವೇಶನ್ ನ ಟ್ಯಾಕಲ್ ಮಾಡೋದಿಕ್ಕೆ ವಿಕ್ರಾಂತ್ ಇದನ್ನ ಅರೇಂಜ್ ಮಾಡಿಸಿದ್ದ. ಈಗ ವಿಕ್ರಾಂತ್ ದುರ್ಗಾ ಮತ್ತೆ ಸೀತಾಗೆ ಹೇಳ್ತಾನೆ, ಈ ಸೇಫ್ಟಿ ಡೋರ್ ಇಂದ ಹೋಗ್ಬಿಟ್ಟು ಒಂದು ಸೇಫ್ ಹೌಸ್ ಗೆ ರೀಚ್ ಆಗಿ ಅಲ್ಲಿ ಹೋದ್ಮೇಲೆ ನನಗೆ ಮೆಸೇಜ್ ಹಾಕಿ ನಾನು ಹೇಳ್ತೀನಿ ನೀವು ಏನ್ ಮಾಡ್ಬೇಕು ಅಂತ. ಆದ್ರೆ ಈಗ್ಲೂ ಕೂಡ ಸೀತಾಗೆ ಸ್ವಲ್ಪ ಕನ್ವಿನ್ಸಿಂಗ್ ಇರ್ಲಿಲ್ಲ, ಡೌಟ್ ಪಡ್ತಾ ಇದ್ಲು. ಅವಾಗ ದುರ್ಗಾ ಅಶ್ಯೂರ್ ಮಾಡ್ತಾಳೆ ವಿಕ್ರಾಂತ್ ಮಾತನ್ನ ನಂಬು ಅಂತ. ಅದಕ್ಕೆ ಅವಳು ಒಪ್ಕೋತಾಳೆ. ಇವಾಗ ಸ್ವಲ್ಪ ಬೈಕ್ಸ್ ಮತ್ತೆ ವೆಪನ್ಸ್ ನ ಅವನು ಕೊಡ್ತಾನೆ. ಅದನ್ನೆಲ್ಲ ತಗೊಂಡ್ಬಿಟ್ಟು ಸೀಕ್ರೆಟ್ ಡೋರ್ ಇಂದ ಅವರು ಎಸ್ಕೇಪ್ ಆಗ್ತಾರೆ. ಆದ್ರೆ ವಿಕ್ರಾಂತ್ ಅಲ್ಲೇ ಇದ್ದ. ಅವನ ಹತ್ರ ತುಂಬಾನೇ ಅಡ್ವಾನ್ಸ್ ವೆಪನ್ಸ್ ಇದ್ವು. ಆ ವೆಪನ್ಸ್ ನ ಯೂಸ್ ಮಾಡ್ಕೊಂಡು ಫತೆನ ಜನಗಳನ್ನ ಸಾಯಿಸ್ಬಿಡ್ತಾನೆ. ಆದ್ರೆ ಒಬ್ನನ್ನ ಉಳಿಸ್ಕೊತಾನೆ. ಅವನಿಗೆ ಫತೆಗೆ ಕಾಲ್ ಮಾಡೋದಿಕ್ಕೆ ಹೇಳ್ತಾನೆ ವಿಕ್ರಾಂತ್. ನಾನೇನ್ ಹೇಳ್ತೀನೋ ಆತರ ಹೇಳ್ಬೇಕು ಅಂತ ಹೇಳಿದಾಗ ಅವನು ಕಾಲ್ ಮಾಡಿ ಹೇಳ್ತಾನೆ, ನಾನು ಸೀತಾನ ಹಿಡಿದಾಕೊಂಡ್ಬಿಟ್ಟಿದ್ದೀನಿ. ಈ ನ್ಯೂಸ್ ಕೇಳಿ ಫತೆಗೆ ಖುಷಿ ಆಗುತ್ತೆ. ಅವನು ಹೇಳ್ತಾನೆ, ನಾನು ಶ್ರೀನಗರಿಗೆ ಬರ್ತೀನಿ, ಬಂದ್ಬಿಟ್ಟು ಒಂದು ಲೊಕೇಶನ್ ಕಳಿಸ್ತೀನಿ, ಅವಳನ್ನ ಕರ್ಕೊಂಡು ಅಲ್ಲಿಗೆ ಬಾ. ನೆಕ್ಸ್ಟ್ ಸೀನ್ ಅಲ್ಲಿ ದುರ್ಗಾ ಮತ್ತೆ ಸೀತಾನ ನೋಡ್ಬೋದು. ಅವರು ಲಡಾಖ್ಗೆ ಹೋಗ್ತಾ ಇದ್ರು, ಯಾಕಂದ್ರೆ ಅಲ್ಲೇ ಇತ್ತು ಸೇಫ್ ಹೌಸ್. ಈ ಒಂದು ಜರ್ನಿ ತುಂಬಾನೇ ಲಾಂಗ್ ಇತ್ತು. ಈ ಒಂದು ಜರ್ನಿಯಲ್ಲಿ ಅವರಿಬ್ರು ಬಾಂಡ್ ಕೂಡ ತುಂಬಾನೇ ಚೆನ್ನಾಗಿ ಕ್ರಿಯೇಟ್ ಆಯ್ತು. ನೆಕ್ಸ್ಟ್ ಸೀನ್ ಅಲ್ಲಿ ಸೀತಾ ಮತ್ತೆ ದುರ್ಗಾ ಆ ಸೇಫ್ ಹೌಸ್ ಗೆ ರೀಚ್ ಆಗ್ತಾರೆ. ಆ ಸೇಫ್ ಹೌಸ್ ಅಲ್ಲಿ ಅವರು ಮೀಟ್ ಆಗ್ತಾರೆ ಕಬೀರ್ನ. ಅವನು ಒಂದು ಮಾಂಕಿನ ಗೆಟಪ್ ಅಲ್ಲಿ ಇದ್ದ. ಸೊ ನಿಮಗೆ ಗೊತ್ತಿಲ್ಲ ಕಬೀರ್ ಯಾರು ಅಂತಂದ್ರೆ ವಾರ್ ಮತ್ತೆ ವಾರ್ 2 ಅಲ್ಲಿ ಹೀರೋ ಆಗಿದ್ರಲ್ಲ ಋತಿಕ್ ರೋಷನ್ ಅವರೇ. ನೆಕ್ಸ್ಟ್ ಸೀನ್ ಅಲ್ಲಿ ವಿಕ್ರಾಂತ್ ಮತ್ತೆ ಫತೆ ಮೀಟ್ ಆಗ್ತಾರೆ. ಫತೆಗೆ ರಿಯಲೈಸ್ ಆಗುತ್ತೆ ಆಕ್ಚುಲಿ ಸೀತಾ ಇಲ್ಲಿ ಇಲ್ಲ, ಅವಳು ಆಲ್ರೆಡಿ ಎಸ್ಕೇಪ್ ಆಗಿದ್ದಾಳೆ ಅಂತ. ಈಗ ಇಲ್ಲಿ ವಿಕ್ರಾಂತ್ ಮತ್ತೆ ಫತೆ ಜಗಳ ಆಡ್ತಾರೆ. ಅಟ್ ಲಾಸ್ಟ್ ಫತೆನ ಅವನು ಕಬ್ಜಾ ಮಾಡ್ಕೊಳ್ಳಲ್ಲ. ಫತೆ ವಿಕ್ರಾಂತ್ಗೆ ಹೊಡೆದ್ಬಿಟ್ಟು ವಿಕ್ರಾಂತ್ ಹತ್ರ ಒಂದು ಡಿವೈಸ್ ಇರುತ್ತೆ. ಆ ಡಿವೈಸ್ ಅಲ್ಲಿ ದುರ್ಗಾ ಮತ್ತೆ ಸೀತಾದು ಅಡ್ರೆಸ್ ಇರುತ್ತೆ
ಲೊಕೇಶನ್. ಇಮಿಡಿಯೇಟ್ ಆಗಿ ಫತೆ ತನ್ನ ಜನರನ್ನ ಅಲ್ಲಿಗೆ ಕಳಿಸ್ತಾನೆ, ಅವರಿಗೆ ಹೋಗಿ ಸಾಯಿಸ್ರಿ ಅಂತ ಹೇಳಿ. ಇನ್ನೊಂದ್ ಕಡೆ ನಮಗೆ ದುರ್ಗಾ ಮತ್ತೆ ಸೀತನ ತೋರಿಸ್ತಾರೆ. ಅವ್ರು ಈಗ್ಲೂ ಕೂಡ ಮಾತುಕತೆ ಮಾಡ್ತಾ ಇರ್ತಾರೆ ಕಬೀರ್ ಜೊತೆಗೆ. ಅಟ್ ಲಾಸ್ಟ್ ಅವ್ರಿಗೆ ಗೊತ್ತಾಗುತ್ತೆ ಇದು ಯಾವುದೇ ಮಾಂಕ್ ಅಲ್ಲ, ಕಬೀರ್ ಒಬ್ಬ ಇಂಡಿಯನ್ ಸ್ಪೈ ಅಂತ. ಇದ್ ನಡೀತಿರ್ಬೇಕಾದ್ರೆ ಅವ್ರ ಮೇಲೆ ಅಟ್ಯಾಕ್ ಆಗಕ್ಕೆ ಶುರುವಾಗುತ್ತೆ. ಇವಾಗ ಸೀತಾ ಮತ್ತೆ ದುರ್ಗಾ ಅವ್ರ ಜೊತೆ ಫೈಟಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಫೈಟಿಂಗ್ ಅಲ್ಲಿ ಕಬೀರ್ ಕೂಡ ಜಾಯ್ನ್ ಆಗ್ತಾನೆ. ಈ ಒಂದು ಗುದ್ದಾಟದಲ್ಲಿ ದುರ್ಗಾಗೆ ಒಂದು ಬುಲೆಟ್ ಬಿದ್ದ್ಬಿಡುತ್ತೆ. ಇದನ್ನ ನೋಡಿ ಕಬೀರ್ ಇಮಿಡಿಯೇಟ್ ಆಗಿ ಸೀತಾಗೆ ಹೇಳ್ತಾನೆ ದುರ್ಗನ ಕರ್ಕೊಂಡು ಆ ಕಡೆ ಒಂದು ವಿಲೇಜ್ ಇದೆ ಅಲ್ಲಿ ಹೋಗು ಅಂತ. ಇದಾದ್ಮೇಲೆ ಸೀತಾ ದುರ್ಗನ ಕರ್ಕೊಂಡು ಆ ಹಳ್ಳಿಗೆ ಹೋಗ್ತಾಳೆ. ಇನ್ನೊಂದ್ ಕಡೆ ಕಬೀರ್ ಎಲ್ರಿಗೂ ಹೊಡೆದಾಕ್ಬಿಟ್ಟು ಅವನು ಕೂಡ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ದುರ್ಗದ ಟ್ರೀಟ್ಮೆಂಟ್ ನಡೀತಾ ಇತ್ತು ಅದೇ ಹಳ್ಳಿಯಲ್ಲಿ. ಅವಾಗ ಸೀತೆಗೆ ಒಂದು ಕಾಲ್ ಬರುತ್ತೆ, ಅದು ಫತೇದು. ನಿಮ್ಮ ಅಪ್ಪನ್ನ ನೀನು ಜೀವಂತ ನೋಡ್ಬೇಕಂದ್ರೆ ಇಲ್ಲಿಗ್ ಬಾ ಅಂತ ಹೇಳ್ತಾನೆ. ಇವಾಗ ಸೀತಾ ಹತ್ರ ಬೇರೆ ಆಪ್ಷನ್ ಏನೂ ಇಲ್ಲ, ಅವಳು ಹೋಗ್ಲೇಬೇಕಾಗಿತ್ತು. ಅದಕ್ಕೆ ಅವಳು ಹೊರಡ್ತಾಳೆ. ಅವಳು ಹೊರಡ್ಬೇಕಾದ್ರೆ ದುರ್ಗಾ ಹೇಳ್ತಾಳೆ ನಾನು ಕೂಡ ಬರ್ತೀನಿ ಅಂತ. ಅದಕ್ಕೆ ಸೀತಾ ಹೇಳ್ತಾಳೆ ನಿನಗೆ ಆರಾಮಿಲ್ಲ, ನೀನು ಆರಾಮ್ ಮಾಡು, ನಾನು ಹೋಗ್ ಬರ್ತೀನಿ ಅಂತ ಅವಳು ತನ್ನ ಅಪ್ಪನ ಕಡೆ ಹೋಗ್ತಾಳೆ. ಸೀತಾ ಫತೆ ಹೇಳಿರೋ ಲೊಕೇಶನ್ ಗೆ ಎಂಟರ್ ಆಗ್ತಾಳೆ. ಎಂಟರ್ ಆಗಿದ ತಕ್ಷಣ ಅವಳು ಒಂದು ಲ್ಯಾಂಡ್ ಮೈನ್ ನ ತುಳಿದ್ ಬಿಡ್ತಾಳೆ. ಲ್ಯಾಂಡ್ ಮೈನ್ ನ ತುಳಿದ್ಬಿಟ್ಟು ತಲೆ ಮೇಲೆ ಎತ್ತಿ ನೋಡ್ತಾಳೆ, ಅಲ್ಲಿ ವಿಕ್ರಾಂತ್ ಇರ್ತಾನೆ. ಆ ಒಂದು ಲ್ಯಾಂಡ್ ಮೈನಿನ ಬಾಂಬ್ ಅವನಲ್ಲಿ ಕನೆಕ್ಟ್ ಆಗಿರುತ್ತೆ. ಸೊ ಇವಾಗ ಅವಳು ಕಾಲ್ಗಿಲ್ ಎತ್ಬಿಟ್ರೆ ಅವನು ಬ್ಲಾಸ್ಟ್ ಆಗ್ತಾನೆ. ಇವಾಗ ಅವಳಿಗೆ ಗೊತ್ತಾಗ್ತಿಲ್ಲ ಏನ್ ಮಾಡ್ಬೇಕು ಅಂತ. ಅಷ್ಟರಲ್ಲಿ ಫತೆ ಅಲ್ಲಿ ಎಂಟ್ರಿ ಕೊಡ್ತಾನೆ. ಅವನು ಹೇಳ್ತಾನೆ ಆಲ್ಫಾ ಮಿಷನ್ ಯಾವುದೇ ಕಾರಣಕ್ಕೂ ಫೇಲ್ ಆಗಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಾನೆ. ಇದಕ್ಕೆ ಸೀತಾ ಹೇಳ್ತಾಳೆ ನಾನ್ ಸತ್ರು ಕೂಡ ನನ್ನ ಜೊತೆ ಬರಲ್ಲ ಅಂತ. ಅವಾಗ ಫತೆ ಹೇಳ್ತಾನೆ ನಾನೊಬ್ಬ ಒಳ್ಳೆ ಸೋಲ್ಜರು, ಆದ್ರೆ ನಾನು ಯಾವ ದೇಶದ ಸೋಲ್ಜರ್ ಗೊತ್ತಾ. ಅವನು ಈ ಲೈನ್ ಹೇಳ್ತಿದ್ದಂಗೆನೆ ದುರ್ಗಾ ಮತ್ತೆ ವಿಕ್ರಾಂತಿಗೆ ಬಹಳ ಶಾಕ್ ಆಗುತ್ತೆ. ಇವಾಗ ನಮಗೆ ಒಂದು ಸ್ಟೋರಿ ಗೊತ್ತಾಗುತ್ತೆ. ಆಕ್ಚುಲಿ ಫತೆ ಒಬ್ಬ ಪಾಕಿಸ್ತಾನದವನಾಗಿರ್ತಾನೆ. ಅವನು ಬಾರ್ಡರ್ ಕ್ರಾಸ್ ಮಾಡ್ಬಿಟ್ಟು ಬಂದ್ಬಿಟ್ಟು ಒಂದು ಹರಿಯಾಣವಿ ಫ್ಯಾಮಿಲಿನ ಸಾಯಿಸಿರ್ತಾನೆ. ಅದೇ ಫ್ಯಾಮಿಲಿಯಲ್ಲಿ ಇರೋ ಒಬ್ಬೊಂದು ಐಡೆಂಟಿಟಿನ ತಗೊಂಡ್ಬಿಟ್ಟು ಅವನು ಇಂಡಿಯಾದಲ್ಲಿ ಇರೋಕೆ ಸ್ಟಾರ್ಟ್ ಮಾಡಿದ್ದ. ಫೇಕ್ ಡಾಕ್ಯುಮೆಂಟ್ಸ್ ನ ಕ್ರಿಯೇಟ್ ಮಾಡ್ಬಿಟ್ಟು ಆರ್ಮಿ ಜಾಯ್ನ್ ಆದ. ಆರ್ಮಿಗೆ ಜಾಯ್ನ್ ಆಗ್ತಿದ್ದಂಗೆನೆ ಅವನಿಗೆ ತುಂಬಾ ಇನ್ಫಾರ್ಮೇಶನ್ ಶೇರ್ ಆಗ್ತಾ ಇದ್ವು. ಆ ಎಲ್ಲಾ ಇನ್ಫಾರ್ಮೇಶನ್ ಅವನು ಪಾಕಿಸ್ತಾನಿ ಆರ್ಮಿಗೆ ಶೇರ್ ಮಾಡ್ತಾ ಇದ್ದ. ಅವನು ಇಂಡಿಯಾ ಸೀಕ್ರೆಟ್ಸ್ ನ ಶೇರ್ ಮಾಡ್ತಾ ಇದ್ದ. ಅದಕ್ಕೆ ಅಷ್ಟೊಂದು ಅಟ್ಯಾಕ್ಸ್ ಆಗ್ತಾ ಇದ್ವು. ಅವನ್ ಹೇಳ್ತಾನೆ ಕಾರ್ಗಿಲ್ ವಾರ್ ಟೈಮ್ ಅಲ್ಲಿ ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದೆ, ಆದ್ರೂ ಕೂಡ ಇಂಡಿಯನ್ ಆರ್ಮಿ ಬಹಳಷ್ಟು ಪಾಕಿಸ್ತಾನಿ ಸೋಲ್ಜರ್ಸ್ ನ ಸಾಯಿಸ್ಬಿಟ್ರು. ಇದಕ್ಕೆ ನನಗೆ ಬಹಳ ಬೇಜಾರಾಯ್ತು. ಅವಾಗ ನಾನು ಡಿಸೈಡ್ ಮಾಡಿದೆ ನನ್ನ ಒಂದು ಪಾಕಿಸ್ತಾನಿ ಆರ್ಮಿನ ಸ್ಟ್ರಾಂಗ್ ಮಾಡ್ಬೇಕು. ಅವಾಗಲೇ ನನಗೆ ಐಡಿಯಾ ಬಂತು ಈ ಆಲ್ಫಾ ಸಿರಮ್ದು. ಅವನು ಈ ಒಂದು ಆಲ್ಫಾ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡಿದ್ದೆ ತನ್ನ ಒಂದು ಪಾಕಿಸ್ತಾನಿ ಆರ್ಮಿನ ಸ್ಟ್ರಾಂಗ್ ಮಾಡೋದಿಕ್ಕೆ. ತನ್ನ ಪಾಕಿಸ್ತಾನಿ ಆರ್ಮಿನ ಸ್ಟ್ರಾಂಗ್ ಮಾಡ್ಬಿಟ್ಟು ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಿಸ್ಬೇಕು ಅನ್ನೋದೇ ಅವನ ಪ್ಲಾನ್ ಆಗಿತ್ತು. ಈ ಒಂದು ಸೀಕ್ರೆಟ್ ಗೊತ್ತಾಗ್ಬಿಟ್ಟು ವಿಕ್ರಾಂತಿಗೆ ಬಹಳ ಶಾಕ್ ಆಗಿತ್ತು. ಮತ್ತೆ ವಿಕ್ರಾಂತಿಗೆ ಹೇಳ್ತಾನೆ ನಾನು ಸೀತನ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಏನು, ಇನ್ನೊಬ್ಳು ಮಗಳಿದಾಳಲ್ಲ ದುರ್ಗಾ, ಅವಳನ್ನ ಕರ್ಕೊಂಡು ಹೋಗ್ತೀನಿ ಅಂತ. ಆಕ್ಚುಲಿ ಫತೆಗೆ ಆಲ್ರೆಡಿ ದುರ್ಗಾ ಬಗ್ಗೆ ಗೊತ್ತಾಗಿತ್ತು. ಫತೆ ಸೋಲ್ಜರ್ಸ್ ನ ಕಳ್ಸಿದ್ನಲ್ಲ ಅಟ್ಯಾಕ್ ಮಾಡೋದಿಕ್ಕೆ. ಆ ಅಟ್ಯಾಕ್ ಮಾಡೋರ ಹತ್ರ ಒಂದು ಕ್ಯಾಮ್ರಾ ಇತ್ತು. ಆ ಕ್ಯಾಮ್ರಾ ಥ್ರೂ ಅವನಿಗೆ ಆಲ್ರೆಡಿ ಗೊತ್ತಾಗಿತ್ತು ದುರ್ಗಾ ಯಾರು ಅಂತ. ಆಕ್ಚುಲಿ ದುರ್ಗಾ ಕೂಡ ಒಬ್ಳು ಆಲ್ಫಾ. ಸೀತಾ ಈ ಕಡೆ ಬರ್ತಿದ್ದಂಗೆನೆ ದುರ್ಗಾನ ಅವನು ಆಲ್ರೆಡಿ ಕಿಡ್ನಾಪ್ ಮಾಡಿಸ್ಬಿಟ್ಟಿದ್ದ. ಈ ನ್ಯೂಸ್ ಗೊತ್ತಾದ್ಮೇಲೆ ಸೀತಾ ಮತ್ತೆ ವಿಕ್ರಾಂತಿಗೆ ಬಹಳ ಗಾಬರಿ ಆಯ್ತು. ಅವರಿಗೆ ದುರ್ಗನ ಹೇಗೆ ಸೇವ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಷ್ಟರಲ್ಲಿ ಅವರಿಬ್ಬರನ್ನ ಕಟ್ಟ ಹಾಕ್ಬಿಟ್ಟು ಫತೆ ಅಲ್ಲಿಂದ ಹೊರಡ್ತಾನೆ. ಆ ಒಂದು ಜಾಗದಲ್ಲಿ ಲ್ಯಾಂಡ್ ಮೈನ್ಸ್ ಮತ್ತೆ ಬಾಂಬ್ಸ್ ಎರಡೂ ಇತ್ತು. ಆ ಒಂದು ಜಾಗದಿಂದ ಬದುಕಿ ಹೊರಗೆ ಬರೋದು ತುಂಬಾನೇ ಕಷ್ಟ ಆಗಿತ್ತು. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಫತೆನ ನೋಡ್ಬೋದು. ಅವನು ತನ್ನ ಜನರಿಗೆ ಹೇಳ್ತಾನೆ ರೆಡಿ ಇರ್ರಿ, ನಾವು ದುರ್ಗನ ಕರ್ಕೊಂಡು ಬಾರ್ಡರ್ ಪಾರ್ ಮಾಡ್ಬೇಕು ಇವಾಗ ಅಂತ. ಆದ್ರೆ ಅಲ್ಲಿ ಬಹಳಷ್ಟು ಆರ್ಮಿ ಜನ ಇದ್ರಲ್ಲ, ಅವರಿಗೆ ಡೌಟ್ ಹೊಡೆಯುತ್ತೆ ಫತೆ ಮೇಲೆ. ಯಾಕಂದ್ರೆ ಬಹಳಷ್ಟು ಸಾಮಾನು ಅವನು ತಗೊಂಡ್ ಹೋಗ್ತಾ ಇದ್ದ. ಅಷ್ಟೇ ಅಲ್ಲ, ಫತೆ ಕಡೆ ಇದ್ರಲ್ಲ ಜನ, ಅವರು ಕೂಡ ಇಲ್ಲಿನವ್ರು ಆಗಿರ್ಲಿಲ್ಲ. ಸೊ ಅವರಿಗೆ ಕನ್ಫರ್ಮ್ ಆಗುತ್ತೆ ಇವಾಗ ಆ ಆರ್ಮಿ ಫತೆ ಅಗೇನ್ಸ್ಟ್ ಆಗ್ಬಿಡ್ತಾರೆ. ಆದ್ರೆ ಫತೆ ಮತ್ತೆ ಅವನ ಜನರು ಇಬ್ರು ಸೇರ್ಕೊಂಡು ಆ ಆರ್ಮಿನ ಒಂದು ಜಾಗದಲ್ಲಿ ಲಾಕ್ ಮಾಡ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಇವಾಗ ಫತೆ ದುರ್ಗಾಗೆ ಹೇಳ್ತಾನೆ ಇವಾಗ ನಿಮ್ಮ ಅಕ್ಕ ಸೀತಾ ಮತ್ತೆ ನಿಮ್ಮ ಅಪ್ಪ ವಿಕ್ರಾಂತ್ ಈ ಲೋಕದಲ್ಲಿ ಇಲ್ಲ, ಶಿವನ್ ಪಾದ ಸೇರಿದರೆ ಅಂತ. ಈ ನ್ಯೂಸ್ ಗೊತ್ತಾದ್ಮೇಲಂತೂ ದುರ್ಗಗೆ ಫುಲ್ ಹಾರ್ಟ್ ಬ್ರೇಕ್ ಆಗ್ಬಿಟ್ಟಿತ್ತು. ಆದ್ರೆ ಆತರ ಆಗಿರಲ್ಲ. ಆಕ್ಚುಲಿ ವಿಕ್ರಾಂತ್ ಮತ್ತೆ ಸೀತಾ ಆ ಒಂದು ಜಾಗದಿಂದ ತಪ್ಪಿಸ್ಕೊಂಡು ಎಸ್ಕೇಪ್ ಆಗಿರ್ತಾರೆ. ಎಸ್ಕೇಪ್ ಆಗ್ಬಿಟ್ಟು ದುರ್ಗನ ಕಾಪಾಡೋದಿಕ್ಕೆ ಅಂತ ಅದೇ ಲೊಕೇಶನ್ ಗೆ ಬರ್ತಾರೆ. ಈ ಒಂದು ವಿಷಯ ಫತೆ ಗೊತ್ತಾಗಿದ ತಕ್ಷಣ ಅವನು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇವಾಗ ವಿಕ್ರಾಂತ್ ಮತ್ತೆ ಸೀತಾ ಅವ್ರ ಮೇಲೆ ಅಟ್ಯಾಕ್ ನ ಡಿಫೆಂಡ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆದ್ರೆ ಈ ಒಂದು ಗುದ್ದಾಟದಲ್ಲಿ ವಿಕ್ರಾಂತಿಗೆ ಬುಲೆಟ್ ಬಿದ್ದ್ಬಿಡುತ್ತೆ. ಅದಕ್ಕೆ ಸೀತಾ ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ಒಂದು ಸೇಫ್ ಜಾಗದಲ್ಲಿ ಕೂರಿಸ್ತಾಳೆ. ಇವಾಗ ಸೀತಾ ಒಬ್ಳೆ ಸೋಲೋ ಆಗಿ ಫೈಟ್ ಮಾಡ್ತಾ ಇರ್ತಾಳೆ. ತನ್ನ ಬುಲೆಟ್ಸ್ ಕೂಡ ತುಂಬಾನೇ ಜಲ್ದಿ ಖಾಲಿ ಆಗ್ತಾ ಇದ್ವು. ಆದ್ರೆ ಅಲ್ಲಿ ಸಡನ್ ಆಗಿ ಒಂದು ಸರ್ಪ್ರೈಸ್ ಬರುತ್ತೆ. ಅದೇನಪ್ಪಾ ಅಂತಂದ್ರೆ ಅಲ್ಲಿ ನಾವು ದುರ್ಗನ ನೋಡ್ಬೋದು. ತನ್ನ ಆರ್ಮಿ ಜೊತೆ ಬರ್ತಾ ಇದ್ಲು. ಫತೆ ಮತ್ತೆ ಅವನ ಜನರು ಆ ಒಂದು ಇಂಡಿಯನ್ ಆರ್ಮಿನ ಕಟ್ಟ ಹಾಕ್ಬಿಟ್ಟು ಲಾಕ್ ಮಾಡಿ ಹೋಗಿರ್ತಾರಲ್ಲ, ಅವ್ರನ್ನ ಇವಳು ರಿಲೀಸ್ ಮಾಡಿರ್ತಾಳೆ. ಇವಾಗ ಅವರೆಲ್ಲ ಸೇರ್ಕೊಂಡು ಫತೆ ಮತ್ತೆ ಅವನ ಆರ್ಮಿ ಜೊತೆ ಫೈಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಸ್ಟಾರ್ಟಿಂಗ್ ಫತೆ ಮತ್ತೆ ಅವನ ಆರ್ಮಿ ತುಂಬಾನೇ ಸ್ಟ್ರಾಂಗ್ ಆಗಿ ಫೈಟ್ ಮಾಡಿದ್ರು.
ಮಾಡಿದ್ರು. ಆದ್ರೆ ಇವರು ಏನು ಕಮ್ಮಿ ಇಲ್ಲ, ಸೀತಾ ಕೂಡ ಭರ್ಜರಿಯಾಗಿ ಫೈಟ್ ಮಾಡ್ಬಿಟ್ಟು ಲಾಸ್ಟ್ ಗೆ ಅವನಿಗೆ ಹೊಡಿತಾಳೆ. ಇವಾಗ ಫತೆಗೆ ಅವಳು ಇಂಜುರಿ ಮಾಡಿರ್ತಾಳೆ. ಆಗ ಸಡನ್ ಆಗಿ ಅಲ್ಲಿ ವಿಕ್ರಾಂತ್ ಬರ್ತಾನೆ. ಅವಾಗ ಫತೆ ಹೇಳಿ ನಗ್ತಾನೆ. ವಿಕ್ರಾಂತ್ ಸಾಯಿಸೋದಕ್ಕೆ ಆಗೋದಿಲ್ಲ, ಅವನಿಗೆ ನಾನು ಬೇಕು ಜೀವಂತವಾಗಿ, ನನಗೆ ಅವನು ಹ್ಯಾಂಡ್ ಓವರ್ ಮಾಡ್ತಾನೆ, ನಾನು ಜೈಲಿಗೆ ಹೋಗ್ತೇನೆ. ಆದ್ರೆ ಜೈಲಿಗೆ ಹೋದ್ರೆ ನಾನೇನ್ ಸೋತಂಗಲ್ಲ, ನನಗೆ ಇಂಡಿಯನ್ ಆರ್ಮಿ ಮತ್ತೆ ಇಂಡಿಯನ್ ಜನಗಳ ಊಟ ಕೊಡ್ತಾ ಇರ್ತಾರೆ, ಚೆನ್ನಾಗಿ ಟ್ರೀಟ್ ಮಾಡ್ತಾ ಇರ್ತಾರೆ, ಆರಾಮಾಗಿ ರಾಜನ್ ತರ ಇರ್ಬೋದು ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ವಿಕ್ರಾಂತಿಗೆ ಬ್ಲಡ್ ಬಾಯ್ಲ್ ಆಗ್ತಾ ಇದೆ. ಅವಾಗ ಅವನು ಕೂಡ ಹೇಳ್ತಾನೆ, ನನಗ್ ಗೊತ್ತು ನಾನ್ ನಿಂಗೆ ಸಾಯಿಸೋದಿಕ್ಕೆ ಆಗಲ್ಲ ಅಂತ, ಅಕಸ್ಮಾತ್ ಸಾಯಿಸ್ಬಿಟ್ರೆ ನನ್ನ ಮೇಲೆ ಬಹಳ ಕ್ವಶನ್ಸ್ ರೇಸ್ ಆಗ್ತವೆ. ವಿಕ್ರಾಂತ್ ಹೇಳ್ತಾನೆ ಫತೆಗೆ, ನಾನ್ ಹೊಡಿಯೋದಕ್ಕೆ ಆಗಲ್ಲ, ಆದ್ರೆ ಸೀತಾ ಇದ್ದಾಳಲ್ವಾ, ಅವಳು ಹೊಡೆದ್ರೆ ಯಾವ ಕ್ವಶನ್ಸ್ ಕೂಡ ರೈಸ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವಳ ಕೈಗೆ ಗನ್ ಕೊಡ್ತಾನೆ. ಇವಾಗ ಫತೆಗೆ ಸೀತಾ ಸಾಯಿಸ್ಬಿಡ್ತಾಳೆ. ಸ್ಟೋರಿ ಸ್ವಲ್ಪ ದಿನ ಮುಂದೆ ಓಡುತ್ತೆ. ವಿಕ್ರಾಂತ್ ಸೀತಾ ಮತ್ತೆ ದುರ್ಗಾಗೆ ಹೇಳ್ತಾನೆ, ನಿಮಗೆ ಯಾವ ತರ ಬೇಕೋ ಆ ತರ ಲೈಫ್ ನೀವು ಲೀಡ್ ಮಾಡಬಹುದು, ಅಂದ್ರೆ ನಿಮ್ಗೆ ಯಾವ ತರ ಬೇಕೋ ಆ ತರ ಬದುಕ್ರಿ, ಅಥವಾ ನಿಮಗೆ ಏಜೆಂಟೇ ಆಗ್ಬೇಕು ಅಂದ್ರೆ ಏಜೆಂಟೇ ಆಗ್ರಿ, ಅಥವಾ ನೀವು ಇಂಡಿಯಾಗೋಸ್ಕರ ಸ್ಪೈ ಆಗಿ ಕೆಲಸ ಮಾಡ್ತೀರ ಅಂತಂದ್ರೆ ಅದನ್ನು ಕೂಡ ಮಾಡಬಹುದು ಅಂತ ಹೇಳಿದಾಗ ಅವರಿಬ್ರು ಫುಲ್ ಖುಷಿ ಪಡ್ತಾರೆ. ಅದಕ್ಕೆ ಅವರು ಹೂ ಅಂತ ಒಪ್ಕೋತಾರೆ. ಇದನ್ನ ಕೇಳಿಸ್ಕೊಂಡ್ಬಿಟ್ಟು ವಿಕ್ರಾಂತ್ ಕೂಡ ಫುಲ್ ಖುಷಿ ಆಗುತ್ತೆ. ಇಲ್ಲಿಗೆ ಈ ಒಂದು ಕತೆ ಎಂಡ್ ಆಗುತ್ತೆ. ಸೊ ಗೈಸ್, ನೋಡಿದ್ರಲ್ಲ, ಇದಾಗಿತ್ತು ಆಲ್ಫಾ ಮೂವಿಯ ಫುಲ್ ಸ್ಟೋರಿ ಅಂಡ್ ಎಕ್ಸ್ಪ್ಲನೇಷನ್. ಹೇಗನ್ನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಅದ್ರ ಬೇರೆ ವಿಡಿಯೋ, ಬೇರೆ ಟಾಪಿಕ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.